ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಬೆಂಗಳೂರು, ಕೋಲಾರದಲ್ಲಿ ಒಟ್ಟು 5 ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು 3ರನ್ನ ಬಂಧಿಸಿದ್ದಾರೆ. ಆ 3 ಉಗ್ರ ನಾಸಿರ್ಗೆ ಸಹಾಯ ಮಾಡ್ತಾ ಇದ್ರು ಅನ್ನೋ ಆರೋಪ ಹೊರಿಸಲಾಗಿದೆ. ಈ 3 ಪೈಕಿ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು ಇಲ್ಲಿ ಆಘಾತಕಾರಿ ವಿಚಾರ. ಹಾಗಾದ್ರೆ ಯಾರು ಆ 3 ಶಂಕಿತ ಉಗ್ರರು? ಇವರಿಗೂ ಭಯೋತ್ಪಾದಕ ನಾಸಿಗೂ ಇರುವಂತಹ ನಂಟೇನು? ರಿಪೋರ್ಟ್ ಇಲ್ಲಿದೆ. ರಾಷ್ಟ್ರೀಯ ತನಿಖಾ ದಳದ ಭಯೋತ್ಪಾದಕ ಬೇಟೆ. ನಾಸಿರ್ ಜೊತೆ ನಂಟು, 3 ಶಂಕಿತರ ಬಂಧನ. ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ರಾಷ್ಟ್ರದಾದ್ಯಂತ ಉಗ್ರ ಕೃತ್ಯ ರೂಪಿಸಲು ಸಂಚು ರೂಪಿಸುತ್ತಿದ್ದ ಶಂಕಿತ ಉಗ್ರರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಮತ್ತು ಕೋಲಾರ ಸೇರಿದಂತೆ ಬರೋಬ್ಬರಿ 5 ಕಡೆ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 3 ಬಂಧಿಯಾಗಿದ್ದಾರೆ. ಎನ್ಐಎ ಅಧಿಕಾರಿಗಳು ಉಗ್ರರಿಗೆ ಸಹಾಯ ಮಾಡಿದ 3 ಶಂಕಿತರನ್ನ ಬಂಧಿಸಿದ್ದಾರೆ. ಇದರಲ್ಲಿ ಒಬ್ಬ ಜೈಲಿನ ಅಧಿಕಾರಿಯಾಗಿದ್ದ ಎಎಸ್ಐ ಚಾಂದ್ ಭಾಷಾ, ಈತ ಪೊಲೀಸ್ ಆಗಿದ್ದು ಉಗ್ರನಿಗೆ ಸಹಾಯ ಮಾಡಿದ ಆರೋಪ ಇದೆ. ಮತ್ತೊಬ್ಬ ಮನೋವೈದ್ಯ ನಾಗರಾಜ್, ಈತ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಿದ್ದ. ಈತನನ್ನು ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನ 3ನೇಯದಾಗಿ ಫಾತಿಮಾ, ಈಕೆ ಉಗ್ರ ಜುನೈದ್ನ ತಾಯಿ. ಈಕೆ ಉಗ್ರರಿಗೆ ಸಹಾಯ ಮಾಡ್ತಿದ್ಲು ಅನ್ನೋ ಆರೋಪ ಕೂಡ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಟಿ ನಾಸಿರ್ ಇದ್ದಾನೆ. ಈತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಹಾಗೂ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿದೆ. ಈ ನಾಸಿರ್ಗೆ ಬಂಧಿತ 3 ಶಂಕಿತರು ಸಹಾಯ ಮಾಡುತ್ತಿದ್ರು ಅಂತ ಎನ್ಐಎ ಆರೋಪಿಸಿದೆ. ಸದ್ಯ ಬಂಧಿತ 3ರನ್ನ 6 ದಿನ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ಜೊತೆಗೆ ಉಗ್ರರಿಗೆ ಸಿಮ್ ಕೊಟ್ಟ ಕಾರಣಕ್ಕಾಗಿ ಕೋಲಾರ ತಾಲೂಕು ಭಟ್ರಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬುವರಿಗೆ ಎನ್ಐಎ ನೋಟಿಸ್ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಬೆಂಗಳೂರು, ಕೋಲಾರದಲ್ಲಿ ಒಟ್ಟು 5 ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು 3ರನ್ನ ಬಂಧಿಸಿದ್ದಾರೆ. ಆ 3 ಉಗ್ರ ನಾಸಿರ್ಗೆ ಸಹಾಯ ಮಾಡ್ತಾ ಇದ್ರು ಅನ್ನೋ ಆರೋಪ ಹೊರಿಸಲಾಗಿದೆ. ಈ 3 ಪೈಕಿ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು ಇಲ್ಲಿ ಆಘಾತಕಾರಿ ವಿಚಾರ. ಹಾಗಾದ್ರೆ ಯಾರು ಆ 3 ಶಂಕಿತ ಉಗ್ರರು? ಇವರಿಗೂ ಭಯೋತ್ಪಾದಕ ನಾಸಿಗೂ ಇರುವಂತಹ ನಂಟೇನು? ರಿಪೋರ್ಟ್ ಇಲ್ಲಿದೆ. ರಾಷ್ಟ್ರೀಯ ತನಿಖಾ ದಳದ ಭಯೋತ್ಪಾದಕ ಬೇಟೆ. ನಾಸಿರ್ ಜೊತೆ ನಂಟು, 3 ಶಂಕಿತರ ಬಂಧನ. ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ರಾಷ್ಟ್ರದಾದ್ಯಂತ ಉಗ್ರ ಕೃತ್ಯ ರೂಪಿಸಲು ಸಂಚು ರೂಪಿಸುತ್ತಿದ್ದ ಶಂಕಿತ ಉಗ್ರರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಮತ್ತು ಕೋಲಾರ ಸೇರಿದಂತೆ ಬರೋಬ್ಬರಿ 5 ಕಡೆ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 3 ಬಂಧಿಯಾಗಿದ್ದಾರೆ. ಎನ್ಐಎ ಅಧಿಕಾರಿಗಳು ಉಗ್ರರಿಗೆ ಸಹಾಯ ಮಾಡಿದ 3 ಶಂಕಿತರನ್ನ ಬಂಧಿಸಿದ್ದಾರೆ. ಇದರಲ್ಲಿ ಒಬ್ಬ ಜೈಲಿನ ಅಧಿಕಾರಿಯಾಗಿದ್ದ ಎಎಸ್ಐ ಚಾಂದ್ ಭಾಷಾ, ಈತ ಪೊಲೀಸ್ ಆಗಿದ್ದು ಉಗ್ರನಿಗೆ ಸಹಾಯ ಮಾಡಿದ ಆರೋಪ ಇದೆ. ಮತ್ತೊಬ್ಬ ಮನೋವೈದ್ಯ ನಾಗರಾಜ್, ಈತ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಿದ್ದ. ಈತನನ್ನು ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನ 3ನೇಯದಾಗಿ ಫಾತಿಮಾ, ಈಕೆ ಉಗ್ರ ಜುನೈದ್ನ ತಾಯಿ. ಈಕೆ ಉಗ್ರರಿಗೆ ಸಹಾಯ ಮಾಡ್ತಿದ್ಲು ಅನ್ನೋ ಆರೋಪ ಕೂಡ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಟಿ ನಾಸಿರ್ ಇದ್ದಾನೆ. ಈತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಹಾಗೂ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿದೆ. ಈ ನಾಸಿರ್ಗೆ ಬಂಧಿತ 3 ಶಂಕಿತರು ಸಹಾಯ ಮಾಡುತ್ತಿದ್ರು ಅಂತ ಎನ್ಐಎ ಆರೋಪಿಸಿದೆ. ಸದ್ಯ ಬಂಧಿತ 3ರನ್ನ 6 ದಿನ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ಜೊತೆಗೆ ಉಗ್ರರಿಗೆ ಸಿಮ್ ಕೊಟ್ಟ ಕಾರಣಕ್ಕಾಗಿ ಕೋಲಾರ ತಾಲೂಕು ಭಟ್ರಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬುವರಿಗೆ ಎನ್ಐಎ ನೋಟಿಸ್ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಬೆಂಗಳೂರು, ಕೋಲಾರದಲ್ಲಿ ಒಟ್ಟು 5 ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು 3ರನ್ನ ಬಂಧಿಸಿದ್ದಾರೆ. ಆ 3 ಉಗ್ರ ನಾಸಿರ್ಗೆ ಸಹಾಯ ಮಾಡ್ತಾ ಇದ್ರು ಅನ್ನೋ ಆರೋಪ ಹೊರಿಸಲಾಗಿದೆ. ಈ 3 ಪೈಕಿ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು ಇಲ್ಲಿ ಆಘಾತಕಾರಿ ವಿಚಾರ. ಹಾಗಾದ್ರೆ ಯಾರು ಆ 3 ಶಂಕಿತ ಉಗ್ರರು? ಇವರಿಗೂ ಭಯೋತ್ಪಾದಕ ನಾಸಿಗೂ ಇರುವಂತಹ ನಂಟೇನು? ರಿಪೋರ್ಟ್ ಇಲ್ಲಿದೆ.
ರಾಷ್ಟ್ರೀಯ ತನಿಖಾ ದಳದ ಭಯೋತ್ಪಾದಕ ಬೇಟೆ. ನಾಸಿರ್ ಜೊತೆ ನಂಟು, 3 ಶಂಕಿತರ ಬಂಧನ. ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ರಾಷ್ಟ್ರದಾದ್ಯಂತ ಉಗ್ರ ಕೃತ್ಯ ರೂಪಿಸಲು ಸಂಚು ರೂಪಿಸುತ್ತಿದ್ದ ಶಂಕಿತ ಉಗ್ರರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಮತ್ತು ಕೋಲಾರ ಸೇರಿದಂತೆ ಬರೋಬ್ಬರಿ 5 ಕಡೆ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 3 ಬಂಧಿಯಾಗಿದ್ದಾರೆ. ಎನ್ಐಎ ಅಧಿಕಾರಿಗಳು ಉಗ್ರರಿಗೆ ಸಹಾಯ ಮಾಡಿದ 3 ಶಂಕಿತರನ್ನ ಬಂಧಿಸಿದ್ದಾರೆ. ಇದರಲ್ಲಿ ಒಬ್ಬ ಜೈಲಿನ ಅಧಿಕಾರಿಯಾಗಿದ್ದ ಎಎಸ್ಐ ಚಾಂದ್ ಭಾಷಾ, ಈತ ಪೊಲೀಸ್ ಆಗಿದ್ದು ಉಗ್ರನಿಗೆ ಸಹಾಯ ಮಾಡಿದ ಆರೋಪ ಇದೆ. ಮತ್ತೊಬ್ಬ ಮನೋವೈದ್ಯ ನಾಗರಾಜ್, ಈತ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡುತ್ತಿದ್ದ. ಈತನನ್ನು ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನ 3ನೇಯದಾಗಿ ಫಾತಿಮಾ, ಈಕೆ ಉಗ್ರ ಜುನೈದ್ನ ತಾಯಿ. ಈಕೆ ಉಗ್ರರಿಗೆ ಸಹಾಯ ಮಾಡ್ತಿದ್ಲು ಅನ್ನೋ ಆರೋಪ ಕೂಡ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಟಿ ನಾಸಿರ್ ಇದ್ದಾನೆ. ಈತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಹಾಗೂ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿದೆ. ಈ ನಾಸಿರ್ಗೆ ಬಂಧಿತ 3 ಶಂಕಿತರು ಸಹಾಯ ಮಾಡುತ್ತಿದ್ರು ಅಂತ ಎನ್ಐಎ ಆರೋಪಿಸಿದೆ. ಸದ್ಯ ಬಂಧಿತ 3ರನ್ನ 6 ದಿನ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ಜೊತೆಗೆ ಉಗ್ರರಿಗೆ ಸಿಮ್ ಕೊಟ್ಟ ಕಾರಣಕ್ಕಾಗಿ ಕೋಲಾರ ತಾಲೂಕು ಭಟ್ರಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬುವರಿಗೆ ಎನ್ಐಎ ನೋಟಿಸ್ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಬೆಂಗಳೂರು, ಕೋಲಾರದಲ್ಲಿ ಒಟ್ಟು 5 ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು 3ರನ್ನ ಬಂಧಿಸಿದ್ದಾರೆ. ಆ 3 ಉಗ್ರ ನಾಸಿರ್ಗೆ ಸಹಾಯ ಮಾಡ್ತಾ ಇದ್ರು ಅನ್ನೋ ಆರೋಪ ಹೊರಿಸಲಾಗಿದೆ. ಈ 3 ಪೈಕಿ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು ಇಲ್ಲಿ ಆಘಾತಕಾರಿ ವಿಚಾರ. ಹಾಗಾದ್ರೆ ಯಾರು ಆ 3 ಶಂಕಿತ ಉಗ್ರರು? ಇವರಿಗೂ ಭಯೋತ್ಪಾದಕ ನಾಸಿರ್ಗೂ ಇರುವಂತಹ ನಂಟೇನು? ರಿಪೋರ್ಟ್ ಇಲ್ಲಿದೆ. ರಾಷ್ಟ್ರೀಯ ತನಿಖಾ ದಳದ ಭಯೋತ್ಪಾದಕ ಬೇಟೆ. ನಾಸಿರ್ ಜೊತೆ ನಂಟು, 3 ಶಂಕಿತರ ಬಂಧನ. ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ರಾಷ್ಟ್ರದಾದ್ಯಂತ ಉಗ್ರ ಕೃತ್ಯ ರೂಪಿಸಲು ಸಂಚು ರೂಪಿಸುತ್ತಿದ್ದ ಶಂಕಿತ ಉಗ್ರರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಮತ್ತು ಕೋಲಾರ ಸೇರಿದಂತೆ ಬರೋಬ್ಬರಿ 5 ಕಡೆ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 3 ಬಂಧಿಯಾಗಿದ್ದಾರೆ. ಎನ್ಐಎ ಅಧಿಕಾರಿಗಳು ಉಗ್ರರಿಗೆ ಸಹಾಯ ಮಾಡಿದ 3 ಶಂಕಿತರನ್ನ ಬಂಧಿಸಿದ್ದಾರೆ. ಇದರಲ್ಲಿ ಒಬ್ಬ ಜೈಲಿನ ಅಧಿಕಾರಿಯಾಗಿದ್ದ ಎಎಸ್ಐ ಚಾಂದ್ ಭಾಷಾ, ಈತ ಪೊಲೀಸ್ ಆಗಿದ್ದು ಉಗ್ರನಿಗೆ ಸಹಾಯ ಮಾಡಿದ ಆರೋಪ ಇದೆ. ಮತ್ತೊಬ್ಬ ಮನೋವೈದ್ಯ ನಾಗರಾಜ್, ಈತ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡುತ್ತಿದ್ದ. ಈತನನ್ನು ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನ 3ನೇಯದಾಗಿ ಫಾತಿಮಾ, ಈಕೆ ಉಗ್ರ ಜುನೈದ್ನ ತಾಯಿ. ಈಕೆ ಉಗ್ರರಿಗೆ ಸಹಾಯ ಮಾಡುತ್ತಿದ್ಲು ಅನ್ನೋ ಆರೋಪ ಕೂಡ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಟಿ ನಾಸಿರ್ ಇದ್ದಾನೆ. ಈತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಹಾಗೂ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿದೆ. ಈ ನಾಸಿರ್ಗೆ ಬಂಧಿತ 3 ಶಂಕಿತರು ಸಹಾಯ ಮಾಡುತ್ತಿದ್ರು ಅಂತ ಎನ್ಐಎ ಆರೋಪಿಸಿದೆ. ಸದ್ಯ ಬಂಧಿತ 3ರನ್ನ 6 ದಿನ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ಜೊತೆಗೆ ಉಗ್ರರಿಗೆ ಸಿಮ್ ಕೊಟ್ಟ ಕಾರಣಕ್ಕಾಗಿ ಕೋಲಾರ ತಾಲೂಕು ಭಟ್ರಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬುವರಿಗೆ ಎನ್ಐಎ ನೋಟಿಸ್ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.